ಹರೇ ರಾಮ. ನಮೋಸ್ತು ಗುರವೇ ತುಭ್ಯಂ. ಯೇನ ವೇದಾಃ ಸುರಕ್ಷಿತಾಃ, ಯೇನ ಭಾರತ ದೇಶೋಯಂ ಏಕರಾಷ್ಟ್ರೀಯಕೃತಃ ಸ್ವಯಂ. ನಮೋಸ್ತು ರಾಮಾಯ ಸ ಲಕ್ಷ್ಮಣಾಯ, ದೇವೇ ಚ ತಸ್ಯೈ ಜನಕಾತ್ಮಜಾಯ. ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯೋ, ನಮೋಸ್ತು ಚಂದ್ರಾರ್ಕ ಮೃದ್ಗಣೇಭ್ಯಃ. ದೂರೀಕೃತ ಸೀತಾರ್ತಿಃ, ಪ್ರಕಟೀಕೃತ ರಾಮ ವೈಭವ ಸ್ಫೂರ್ತಿಃ, ದಾರಿತ ದಶಮುಖ ಕೀರ್ತಿಃ, ಪುರತೋ ಮಮ ಭಾತು ಹನುಮತೋ ಮೂರ್ತಿಃ. ದುರ್ಗೆ ಸ್ಮೃತಾ ಹರಸಿ ಭೀತಿಮಶೇಷ ಜಂತೋಃ, ಸ್ವಸ್ಥೈ ಸ್ಮೃತಾ ಮತಿಮತೀವ ಶುಭಾಂ ದದಾಸಿ. ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ಪದನ್ಯ, ಸರ್ವೋಪಕಾರಕರಣಾಯ ಸದಾರ್ದ್ರಚಿತ್ತ. ಗಂಗೆಗೆ ಗಂಗೋತ್ರಿ ಇರುವಂತೆ ಯಾರು ನಮ್ಮ ಪರಂಪರೆಗೆ ಮೂಲವ ಅಂತಹ ಆದಿ ಶಂಕರಾಚಾರ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಯಾರು ಈ ಸೃಷ್ಟಿಗೆ ಮೂಲವೋ, ಯಾರು ಜೀವಗಳ ಜೀವನ ನದಿಯ ಉಗಮ ಸ್ಥಾನವೋ ಅಂತಹ ತಾಯಿ ದುರ್ಗಾ ಪರಮೇಶ್ವರಿಗೆ, ಶ್ರಾವಣ ಕೆರೆಯ ನಿವಾಸನಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಇದೊಂದು ಯಾತ್ರೆ. ನಾವುಗಳು ದೂರದ ಐಚ್ಛತದಿಂದ ಹೈಗುಂದಕ್ಕೆ ಬಂದವರು. ಹೈಗುಂದ ಅಂದ್ರೆ ಅದು ಗೋಕರ್ಣಕ್ಕೆ ಹೆಚ್ಚು ದೂರ ಇಲ್ಲ, ಕಿತ್ತರೆ ದುರ್ಗಾ ಪರಮೇಶ್ವರಕ್ಕೆ ಹೆಚ್ಚು ದೂರ ಇಲ್ಲ. ಕಿತ್ತರೆ ದುರ್ಗಾ ಪರಮೇಶ್ವರಿ ಕೆಲವರಿಗಾರು ಗೊತ್ತಿರ್ಬೋದು. ಭಟ್ಕಳದ ಹತ್ರ ಇರ್ತಕ್ಕಂಥ ಒಂದು ದುರ್ಗಾ ಸ್ಥಾನ ಅದು. ನೀವೆಲ್ಲ ಮೂಲತಃ ಅಲ್ಲಿಗೆ ಸಲ್ಲುವರು. ಸಕಲಾಪುರ ಸೀಮೆ, ಭಟ್ಕಳದ ಸಮೀಪದ ಸಕಲಾಪುರ ಸೀಮೆ, ಅಲ್ಲಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅದು ಹೈಗುಂದಕ್ಕೆ ಹೆಚ್ಚು ದೂರ ಅಲ್ಲ. ಅದು ನಮ್ಮ ಮೂಲ ನೆಲೆ, ನಮ್ಮ ಮೂಲ ಸ್ಥಾನ. ಅಲ್ಲಿ ಇದ್ದವರು ನೀವೆಲ್ಲ ಒಂದು ಕಾಲದಲ್ಲಿ. ಬಳಿಕ ಅಲ್ಲಿಂದ ಉತ್ತರದಿಂದ ದಕ್ಷಿಣಕ್ಕೆ ವಲಸೆ ಬಂದವರು. ಹಾಗೆ ಬರುವಾಗ ತಾಯಿಯನ್ನು ಜೊತೆಯಲ್ಲೇ ಕರ್ಕೊಂಡು ಬಂದವರು. ಸಮಸ್ತ ಈ ಸಮಾಜ ಬಂಧುಗಳಿಗೆ ದುರ್ಗಾ ಪರಮೇಶ್ವರೇ ಕುಲದೇವರು, ಕಿತ್ತರೆ ದುರ್ಗಾ ಪರಮೇಶ್ವರೇ ಕುಲದೇವರು ಎಲ್ಲರಿಗೂ ಕೂಡ. ಅದನ್ನ ಆ ದುರ್ಗಾ ಪರಮೇಶ್ವರಿನ ಕಾಲಾಂತರದಲ್ಲಿ ಶ್ರೀಧರ ಸ್ವಾಮಿಗಳು ಸಶಿವಶಾಂತಿಕಾ ಪರಮೇಶ್ವರಿ ಅಂತ ಕರೀತಾರೆ. ಅದೇ ದುರ್ಗಾ ಪರಮೇಶ್ವರೇ ಕುಲದೇವರು. ಆದ್ರೆ ಆ ತಾಯಿಯನ್ನು ಬಿಡಲಾರದೆ, ಊರು ಬಿಡುವ ಸಂದರ್ಭ ಬಂದರೂ ಕೂಡ ತಾಯಿಯನ್ನು ಬಿಡಲಾರದೆ ಇಲ್ಲಿ ಬಂದ ನಂತರವೂ ಕೂಡ ತಾಯಿಯನ್ನ ಇಲ್ಲಿ ಸ್ಥಾಪನೆ ಮಾಡಿದ್ರಿಂದಾಗಿ ಶ್ರಾವಣಕೆರೆ ದುರ್ಗಾ ಪರಮೇಶ್ವರಿಯ ಆವಿರ್ಭಾವ ಉಂಟಾಗಿರ್ತಕ್ಕಂಥದ್ದು. ಇದನ್ನ ಯಾಕೆ ತಂದುಪಡ್ಕೊಂಡು ನಾವು ಮನುಷ್ಯ ಒಂದೇ ಕಡೆಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ಜಗತ್ತು. ಜಗತ್ತು ಅಂದ್ರೆ ಗತಿಶೀಲ, ಗಚ್ಚತಿ ಇದು ಜಗತ್ತು. ಅದು ಒಂದೇ ರೀತಿ ಇರೋದಿಲ್ಲ. ಮನುಷ್ಯನು ಕೂಡ ಹಾಗೆ ಒಂದೇ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಒಂದೇ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಊರಿಂದ ಊರಿಗೆ, ಸನ್ನಿವೇಶದಿಂದ ಇನ್ನೊಂದು ಸನ್ನಿವೇಶಕ್ಕೆ ಮನುಷ್ಯ ಬದಲಾಗ್ತಾ ಇರ್ತಾನೆ. ಆದ್ರೆ ನಮ್ಮ ಸಂಸ್ಕೃತಿ ಬದಲಾಗಬಾರದು. ನಮ್ಮ ಸಂಸ್ಕೃತಿ ಬದಲಾಗಬಾರದು. ಊರು ಬಿಡಬಹುದು, ಅನ್ನ ನೀರು ಬಿಡಬಹುದು, ಪ್ರಾಣವನ್ನೂ ಬಿಡಬಹುದು. ಆದ್ರೆ ನಂಬಿದ ದೇವರನ್ನು ಬಿಡಬಾರದು, ನಂಬಿದ ಗುರುವನ್ನು ಬಿಡಬಾರದು, ಸಂಸ್ಕೃತಿಯನ್ನು ಬಿಡಬಾರದು. ಸಂಸ್ಕೃತಿಯನ್ನು ತೆಗೆದುಕೊಂಡು ಹೋಗ್ಬೇಕು. ಎಲ್ಲಿಗೆ ಹೋದರೂ ಕೂಡ ನಾವು ಹೋದಲ್ಲಿ ನಮ್ಮ ಸಂಸ್ಕೃತಿಯ ಕಂಪು ಪಸರಿಸುವಂತೆ ಆಗಬೇಕು. ಈ ಶ್ರಾವಣಕೆರೆ ದುರ್ಗೆ ಅದಕ್ಕೆ ಸಾಕ್ಷಿ. ನೀವುಗಳು ಸಂಸ್ಕೃತಿಯನ್ನು ಬಿಡಲಿಲ್ಲ, ಪದ್ಧತಿಯನ್ನು ಬಿಡಲಿಲ್ಲ, ಮೂಲವನ್ನು ಮರೆಯಲಿಲ್ಲ. ಅದಕ್ಕೆ ಸಾಕ್ಷಿ. ಯಾರು ಕುಲದೇವರನ್ನು ಮರಿತಾನೋ, ಯಾರು ಕುಲಗುರುವನ್ನು ಮರಿತಾನೋ ಅವನಿಗೆ ಭವಿಷ್ಯ ಇಲ್ಲ. ಅವನ ಪಾಲಿಗೆ ಬದುಕು ಬರಡು. ಗುರುವನ್ನು ನಂಬಿದವನು ದೇವರನ್ನು ನಂಬಿದವನು
ಕುಲದೇವರನ್ನ ಕುಲಗುರುವನ್ನು ನಂಬಿದವನು, ಅವನ ಪಾಲಿಗೆ ಕರಡು ಕೂಡ ಕೊಂದಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದು ತುಂಬಾ ಮುಖ್ಯವಾಗಿರತಕ್ಕಂಥದ್ದು. ಆ ದುರ್ಗೆಯನ್ನ ಬೇಣಂದೂರು ದುರ್ಗಾ ಪರಮೇಶ್ವರಿ ಅಂತ ಹೇಳ್ತಾರೆ. ಆಕೆ ಆ ದುರ್ಗಾ ಸಾನ್ನಿಧ್ಯವನ್ನ ಕಿತ್ತರೆ ದೇವಿ ಮನೆ ಅಂತ ಹೆಸರು ಆ ಒಂದು ಕೇಂದ್ರಕ್ಕೆ. ಆ ದುರ್ಗೆಯನ್ನ ಇಲ್ಲಿ ಭಾವಿಸಿರ್ತಕ್ಕಂಥವ್ರು ನೀವು. ಹಾಗಾಗಿ ಶ್ರಾವಣಕೆರೆ ಮಠ ಯಾಕೆ ಶ್ರಾವಣಕೆರೆ ದೇವಸ್ಥಾನ ಅಂತ ಹೇಳ್ಬೋದಾಗಿತ್ತಲ್ಲ, ಶ್ರಾವಣಕೆರೆ ದುರ್ಗಾದೇವಿ ದೇವಸ್ಥಾನ ಅಂತ ಹೇಳ್ಬೋದಾಗಿತ್ತಲ್ಲ. ಮಠ ಅನ್ನೋ ಶಬ್ದ ಯಾಕೆಂದ್ರೆ ನೀವು ಗುರುವನ್ನು ಬಿಡ್ಲಿಲ್ಲ. ಗುರು ಇಲ್ಲದೆ ಮಠ ಇಲ್ಲ. ಮಠ ಶಬ್ದ ಸುಮ್ಮನೆ ಬರೋದೇ ಇಲ್ಲ. ಮಠ ಎನ್ನುವ ಶಬ್ದ ಚಾಲ್ತಿಗೆ ಬರಬೇಕಾದ್ರೆ ಖಾಯಂ ಆಗಿ ಆಗಲಿ ಅಥವಾ ಆವಾಗ ಆಗಲಿ ಗುರು ಸಾನ್ನಿಧ್ಯ ಬರಬೇಕು, ಅಲ್ಲಿ ಗುರು ಸಂಪರ್ಕ ಇರಬೇಕು. ಹಾಗಿದ್ರೆ ಮಾತ್ರವೇ ಮಠ ಆಗುತ್ತೆ. ಇದ್ರೆ ದೇವಸ್ಥಾನ, ಮಠ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮಠ ಯಾಕಾಯ್ತು ಅಂದ್ರೆ ನೀವು ನಿಮ್ಮ ಗುರುವನ್ನು ಕೂಡ ಬಿಡಲಿಲ್ಲ. ಹೀಗೆ ತಾಯಿಯನ್ನೂ ಬಿಡಿದವರು, ಗುರುವನ್ನೂ ಬಿಡಿದವರು, ತಾಯಿ ಜೊತೆಗೆ ಮತ್ತು ಗುರುವಿನ ಜೊತೆಗೆ ನಿಮ್ಗಿರ್ತಕ್ಕಂಥ ಅವಿನಾಭಾವ ಸಂಬಂಧಕ್ಕೆ ಸಾಕ್ಷಿ ಯಾವುದು ಶ್ರಾವಣಕೆರೆ ಮಠ. ಈ ತಾಯಿ ಮತ್ತು ಗುರು ಎನ್ನುವ ಎರಡು ತತ್ವಗಳು. ತಾಯಿ ಅಂದ್ರೆ ಏನು? ಅದು ವಾತ್ಸಲ್ಯ ತತ್ವ. ಗುರು ಅಂದ್ರೆ ಅದು ಜ್ಞಾನ ತತ್ವ, ಅದು ದೀಪ. ಗುರು ಅಂದ್ರೆ ಎರಡೂ ಹೌದು. ಗುರುವಲ್ಲದವನು ತಾಯಿ ಆಗಿರಲ್ಲ. ಯಾರಲ್ಲಿ ಗುರುತ್ವ ಇಲ್ವೋ ಅವರ ತಾಯಿಯಾಗ. ಯಾವ ತಾಯಿಯಲ್ಲಿ ಗುರುತ್ವ ಇಲ್ವೋ, ಯಾವ ತಾಯಿ ಕಣ್ಣು ತೆರೆಸೋದಿಲ್ವೋ, ಯಾವ ತಾಯಿ ಸತ್ಯ ದರ್ಶನ ಮಾಡಿಸೋದಿಲ್ವೋ, ಸರಿಯಾದ ದಾರಿ ತೋರಿಸೋದಿಲ್ವೋ ಅವರ ತಾಯಿ. ಹಾಗೆ ಯಾವ ಗುರುವಿನಲ್ಲಿ ತಾಯ್ತನವಿಲ್ಲವೋ, ಯಾವ ಗುರುವಿನಲ್ಲಿ ಮಾತೃತ್ವ ಇಲ್ಲವೋ ಅವನು ಗುರು ಅಲ್ಲ. ಗುರು ಆಗಬೇಕಾದ್ರೆ ಮಾತೃತ್ವ ಬೇಕು, ತಾಯಿ ಆಗಬೇಕಾದ್ರೆ ಗುರುತ್ವ ಬೇಕು. ಗುರುತ್ವ ಮಾತೃತ್ವಗಳು ಒಟ್ಟಿಗೆ ಇರ್ತಕ್ಕಂಥದ್ದು. ಕೆಲವು ಸರಿ ತಾಯಿಯಾಗಿ ತೋರ್ಬೋದು. ತಾಯಿ ತಾನೇ ಮೊದಲ ಗುರು, ಜನ್ಮಿತಾನೇ ಮೊದಲ ಗುರು. ತಾಯಿತನ ಬರಬೇಕಾದ್ರೆ ಗುರುತ್ವ ಇರಬೇಕಾಗ್ತದೆ, ಗುರುತ್ವ ಬರಬೇಕಾದ್ರೆ ತಾಯ್ತನ ಇರಬೇಕಾಗ್ತದೆ. ಹಾಗಾಗಿ ಎಲ್ಲ ಗುರುಗಳು ತಾಯಿಯಂತೆ, ಎಲ್ಲ ತಾಯಿಯಂದರು ಗುರುವಿನಂತೆ. ಎರಡೂ ಸೇರಿದ ಸ್ಥಾನ ಎಲ್ಲಿಯಾದ್ರೂ ಇದ್ರೆ ಇದು ಶ್ರಾವಣಕೆರೆ ಮಠದಲ್ಲಿ. ಆದ್ರಿಂದಲೇ ಗುರುಗಳು ಬರಲೇಬೇಕು ಅಂತ ಹಠ ಹಿಡಿದು ಕೂತ್ಕೊಂಡ್ರಿ. ಬ್ರಹ್ಮ ಕಲಶಕ್ಕೆ ಗುರುಗಳ ಆಗಮನ ಆಗ್ಲಿಕ್ಕೇ ಬೇಕು. ನಾವು ಕೂಡ ಬಂದು ನಿಮಗೆ ಗೊತ್ತಿರಲಿ, ನಾವು ಒಂದು ದಿನಕ್ಕೋಸ್ಕರ ಬೆಂಗಳೂರಿಗೆ ಹೋಗಿದ್ದು. ಯಾವಾಗ ಚಾತುರ್ಮಾಸಕ್ಕಿಂತ ಮೊದಲು ಕೇವಲ ಒಂದು ದಿನದ ವಸತಿಗೋಸ್ಕರವಾಗಿ ಬೆಂಗಳೂರಿಗೆ ಹೋಗಿದ್ದು. ರಾಮದೇವರಿಗೋಸ್ಕರವಾಗಿ ಹೊಸದಾದ ಬೆಳ್ಳಿ ಮಂಟಪ ನಿರ್ಮಾಣವಾಗಿತ್ತು, ಸಮರ್ಪಣೆ ಆಗಿತ್ತು. ಆ ಬೆಳ್ಳಿ ಮಂಟಪದ ಲೋಕಾರ್ಪಣೆ, ರಾಮಾರ್ಪಣೆ ಆಗಬೇಕಾಗಿತ್ತು. ಒಂದು ದಿನಕ್ಕೋಸ್ಕರವಾಗಿ ನಾವು ಬೆಂಗಳೂರಿಗೆ ಹೋಗಿದ್ವಿ. ಅದು ಪ್ರಥಮ ಏಕಾದಶಿ ಸಂದರ್ಭ. ಆದರೆ ರಾಮದೇವರ ಇಚ್ಛೆ ಹೇಗಿತ್ತು ಅಂದ್ರೆ ಕೇವಲ ಒಂದು 2 ಪೂಜೆಗೋಸ್ಕರವಾಗಿ ಅಥವಾ 4 ಪೂಜೆಗೋಸ್ಕರವಾಗಿ ನಾವು ಬೆಂಗಳೂರಿಗೆ ಹೋಗಿದ್ದು. 358 ಪೂಜೆ ನಮ್ಗೆ ಅದನ್ನು ಹೇಳಲಿಕ್ಕಾಗಲಿಲ್ಲ. 179 ದಿನ, ಒಂದು ದಿನಕ್ಕೆ ಅಂತ ಹೋಗಿದ್ದು. 179 ದಿನ ನಾವು ಅವರಿಂದ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಮಂಟಪದ ಮಹಿಮೆ ಅದು. ಈ 179 ದಿನದಲ್ಲಿ ಮಠ ಅಸಾಧ್ಯವಾದಂತ ಸಾಧನೆ ಮಾಡಿದೆ. ಅದ್ಭುತವಾಗಿರ್ತಕ್ಕಂಥ ಸಮರಗಳನ್ನ ಗೆದ್ದಿದೆ ಮಠ. ಈ ಸಂದರ್ಭದಲ್ಲಿ ಈ ದೇವಸ್ಥಾನದ ಮಾತಾಡಬೇಕು ಅಂದ್ರೆ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ ಅದು ಮಠದ ಕೈತಪ್ಪ ಸರ್ಕಾರದ ಕೈಗೆ ಹೋಗಿದ್ದು. ಈಗ ತಾನೇ ರವೀಶ್ ಚಂದ್ರಗೌಡ ಶಬರಿಮಲೆಯ ಸ್ಮರಣೆಯನ್ನು ಮಾಡಿದ್ದಾರೆ. ಹಾಗೆ ಆಗಿತ್ತು ಕರ್ನಾಟಕದಲ್ಲಿ ಕೂಡ. ಗೋಕರ್ಣದ ನಮ್ಮೆಲ್ಲರ ಮೂಲ ಸ್ಥಾನ ಮಹಾಬಲೇಶ್ವರ ಸಾನ್ನಿಧ್ಯ ಅದು ಸರ್ಕಾರದ ಪಾಲಾದಾಗ ಸುಪ್ರೀಂ ಕೋರ್ಟಿನವರೆಗೆ ಹೋಗಿ ಮಠ ಅದನ್ನು ಗೆದ್ದುಕೊಂಡು ವಾಪಸ್ಸು ಪುನಃ ಪಡ್ಕೊಂಡು ಬಂದಿದೆ. 3 ಸಾರಿ ಸುಪ್ರೀಂ ಕೋರ್ಟ್ನಲ್ಲಿ ವಿಜಯ ಸಾಧನೆ ಮಾಡಿ ವಾಪಸ್ ಮಠ ಇದರಾಗಿದ್ದೇನೆ ಅಂದ್ರೆ 179 ದಿನಗಳ ನಮ್ಮ ವಸತಿಯಲ್ಲಿ, ಬೆಂಗಳೂರಿನ ವಸತಿಯಲ್ಲಿ. ಹಾಗಾಗಿ ನಾವು ಹೇಳ್ತಾ ಇದ್ವಿ, ಯಾರು ಕರೆದ್ರು ನಾವು ಹೋಗಲಿಲ್ಲ, ಎಲ್ಲಿಗೂ ಹೋಗಲಿಲ್ಲ. ಈ 179 ದಿನಗಳ ನಮ್ಮ ಸುದೀರ್ಘವಾಗಿರ್ತಕ್ಕಂಥ 6 ತಿಂಗಳ ಅರ್ಧ ವರ್ಷದ ಒಂದು ಏಕಸ್ಥಾನ ನಿವಾಸ ಅಂತ್ಯಕ್ಕೆ ಬಂದಿದ್ದು 2 ಕಾರಣಗಳಿಂದ. ಒಂದು ಶ್ರಾವಣಕೆರೆ ದುರ್ಗಾ ಪರಮೇಶ್ವರಿ ಮಠಕ್ಕೋಸ್ಕರ ಇನ್ನೊಂದು ನಮ್ಮದೇ ವರಸೇಮ ಸಾನ್ನಿಧ್ಯ ಇದೆ, ಅಪ್ಸರಕೊಂಡ ಮಠ ಉತ್ತರ ಕನ್ನಡದಲ್ಲಿ. ಅದು ಇಲ್ಲಿಗೆ ಹತ್ತಿರ, ಈ ಕಿದ್ರೆ ದುರ್ಗಾ ಪರಮೇಶ್ವರಿಗೆ ಬಹಳ ಹತ್ತಿರ, ಹೈಗುಂದಕ್ಕೆ ತುಂಬಾ ಹತ್ತಿರ.
ಅಲ್ಲಿಗೆ ಈ ಎರಡು ಕಾರಣಗಳಿಗೋಸ್ಕರವಾಗಿ ನಾವಿಲ್ಲಿಂದ ತೆಗೆದು ಬರ್ತಕ್ಕಂಥ ಒಂದು ಸಂದರ್ಭ. ಬರುವಾಗಲೂ ಕೂಡ ಮಾರ್ಗ ಮಧ್ಯದಲ್ಲಿ ಒಂದು ಸುದ್ದಿ ಬಂತು, ಸಿದ್ಧಗಂಗಾ ಶ್ರೀಗಳ ದೇಹಾಂತ್ಯವಾಗಿದೆ. ಸಿದ್ಧಗಂಗಾ ಮಠ ನಮ್ಮದು ಮತ್ತು ಅವರದ್ದು ತುಂಬಾ ಒಂದು ಘನಿಷ್ಠ ಬಾಂಧವ್ಯ, ಪರಸ್ಪರ ಬೆಳೆದೇ ಇರ್ತಕ್ಕಂಥ ಬಾಂಧವ್ಯ. ಅವರಿಗೆ 110 ವರ್ಷ ಆದಾಗ 110 ಲೋಡ್ ಮೇವನ್ನು ನಾವು ಅವರ ನೆನಪಿನಲ್ಲಿ ಅವರಿಗೋಸ್ಕರವಾಗಿ ಮಲೆಮಹದೇಶ್ವರ ಬೆಟ್ಟದ ಬರಗಾಲ ಪೀಡಿತ ಗೋವುಗಳಿಗೆ ಕೊಟ್ಟಿದ್ವಿ. 110 ಲೋಡ್ ಮೇವನ್ನು ಕೊಟ್ಟಿದ್ವಿ. ಅಷ್ಟು ಹತ್ತಿರದ ಬಾಂಧವ್ಯ ನಮಗೂ ಮತ್ತು ಅವರಿಗೂ ಇರುವಂಥದ್ದು. ಅವರ ದೇಹಾಂತದ ವಾರ್ತೆ ಮಾರ್ಗ ಮಧ್ಯೆ ಬಂತು. ಒಂದು ಪ್ರಶ್ನಾರ್ಥಕಚನೆ ಇತ್ತು, ಏನ್ ಮಾಡೋದು, ಅಲ್ಲಿಂದ ವಾಪಸ್ ಹೋಗ್ಬೇಕಾ ಅಥವಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಾ? ನಾವು ಒಂದು ಕ್ಷಣ ಆಲೋಚನೆ ಮಾಡಲಿಲ್ಲ. ಯಾಕಂದ್ರೆ ಸಿದ್ಧಗಂಗಾ ಶ್ರೀಗಳಾದ್ರೂ ಅದನ್ನೇ ಬಯಸ್ತಾರೆ, ಈ ಕೆಲಸ ಆಗ್ಬೇಕು, ತಾಯಿ ಕೆಲಸ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕೈಲಾಸ ಕೇಳಿರ್ತಕ್ಕಂಥ ಸಿದ್ಧಗಂಗಾ ಶ್ರೀಗಳು ಅವರು ಖಂಡಿತವಾಗಿಯೂ ನೀವು ಶ್ರಾವಣಕೆರೆ ಮಠಕ್ಕೆ ಹೋಗ್ಬೇಡಿ ಅಂತ ಹೇಳೋದಿಲ್ಲ ಅಂತ ಅನ್ನುವ ಒಂದು ಧೈರ್ಯವನ್ನು ಇಟ್ಕೊಂಡು ಮನಸ್ಸಿನಲ್ಲಿ ಇಲ್ಲಿಗೆ ಬಂದೇ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ ನಾವು ಮುಂದಕ್ಕೆ ಇಲ್ಲಿಂದ ನಾವು ಸಿದ್ಧಗಂಗಾ ಮಠಕ್ಕೆ ಹೋಗುವಂಥದ್ದು, ಇಲ್ಲಿಂದ ಮುಂದಿನ ಪ್ರಯಾಣ ಅಲ್ಲಿಗೆ ಇರುವಂಥದ್ದು. ಹಾಗೆ ನಿಶ್ಚಯ ಮಾಡಿ ಇವತ್ತು ನಾವು ಇಲ್ಲಿಗೆ ಬಂದಿದ್ದೇವೆ. ತುಂಬಾ ಸಂತೋಷ ಅಂತ ಅನಿಸಿದೆ. ಇಡೀ ಸಮಾಜ ಇದ್ದು ಬಂದಿದೆ. ದುರ್ಗಾ ಪರಮೇಶ್ವರಿಗೆ ನಡ್ಕೊಳ್ಳುವವರು ಎಲ್ಲರೂ ಇದ್ದು ಬಂದಿದ್ದಾರೆ. ತಾಯಿಗೆ ಭಾಷಾ ಭೇದ ಇಲ್ಲ. ಕೆಲವರು ಕನ್ನಡ ಮಾತನಾಡುವವರು, ಕೆಲವರು ಮಲಯಾಳ ಮಾತನಾಡುವವರು, ಕೆಲವರು ಇದು ಕನ್ನಡ ಅಂತ ಲೆಕ್ಕ ಇತ್ತು. ಈ ಒಂದು ಪ್ರದೇಶ ಹಳೆ ಕರ್ನಾಟಕ ಅಂತ ಲೆಕ್ಕ ಇದು ಇಲ್ಲಿರುವವರು. ಇನ್ನು ಕೆಲವರು ಇನ್ನೂ ತೆಂಕಲ ಆ ಕಡೆ ಕೇರಳದಲ್ಲಿದ್ದಾರೆ, ತಮಿಳುನಾಡಿನಲ್ಲಿದ್ದಾರೆ. ಅವರು ಈಗ ನಮ್ಮ ಪಕ್ಕದಲ್ಲಿ ನಮ್ಮ ಇಮ್ರಾನ್ ಕ್ಷೇಮ ಸಭೆಯ ಅವರು ಕನ್ನಡದಲ್ಲಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ, ಮಲಯಾಳದಲ್ಲಿ ಮಾತಾಡಿದ್ದಾರೆ. ನಮಗೆ ಮಲಯಾಳದ ಬಗ್ಗೆ ಮಾತಾಡಿ ಏನೂ ಇಲ್ಲ. ಯಾಕೆಂದ್ರೆ ನಮ್ಮ ಆದಿಗುರು ಶಂಕರಾಚಾರ್ಯರು ತೊದಲು ಮಾತಾಡಿದ್ದು ಮಲಯಾಳದಲ್ಲಿ. ಮೊದಲು ಮಾತು ಮಲಯಾಳದಲ್ಲಿ. ಭಾಷೆ ಬಗ್ಗೆ ಎಲ್ಲ ಭಾಷೆಗಳು ಸಂಸ್ಕೃತ ಭಾಷೆಯ ಮಕ್ಕಳು. ಕನ್ನಡ ಇರ್ಬೋದು, ಮಲಯಾಳ ಇರ್ಬೋದು, ತಮಿಳು, ತೆಲುಗು ಇರ್ಬೋದು, ಅಲ್ಲೇನು ಭಿನ್ನ ಭೇದ ಇಲ್ಲ ನಮಗೆ. ಆದರೆ ನೀವೆಲ್ಲರೂ ಕೂಡ ಕುಲದೇವರನ್ನ ಮತ್ತು ಕುಲಗುರು ಸ್ಥಾನವನ್ನ ಮರೆಯಬಾರದು. ನೀವೆಲ್ಲಿ ಈ ವಿಶಾಲ ವಿಶ್ವದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ನೆಲೆಸಿ. ಇವತ್ತು ಅನೇಕರು ಸಮುದ್ರದ ಆಚೆಗೂ ನೆಲೆಸ್ತವರಿದ್ದಾರೆ. ಎಲ್ಲಿ ಬೇಕಾದ್ರೂ ಹೋಗಿ ವೃತ್ತಿಯನ್ನು ಮಾಡಿ ಯಶಸ್ಸನ್ನು ಸಂಪಾದನೆ ಮಾಡಿ. ಆದರೆ ನಿಮ್ಮ ಮೂಲವನ್ನ ಮರೆಯಬೇಡಿ. ಬೇರಿನಿಂದ ಬೇರೆಯಾದ ಕೊಂಬೆ ಹಸಿರಾಗಿ ಉಳಿಯುವುದಿಲ್ಲ, ಅದು ಒಣಗ್ತದೆ. ಬೇರಿನಿಂದ ಬೇರೆಯಾದ ಕೂಡುದು ಬೇರೆ ಮಟ್ಟಿಗೆ ಇರಬೇಕು. ಅದು ಎಷ್ಟು ಎತ್ತರ ಬೆಳಿಬಹುದು. ಒಂದು ವೃಕ್ಷ ಗಗನಚುಂಬಿ ಆಗ್ಬೋದು, 10 ದಿಕ್ಕುಗಳಿಗೆ ವಿಸ್ತಾರವಾಗ್ಬೋದು, ಆಕಾಶ ಸ್ಪರ್ಶಿ ಆಗ್ಬೋದು, ಏನಡ್ಡಿ ಇಲ್ಲ. ಆದರೆ ಬೇರಿನ ಸಂಪರ್ಕವನ್ನು ಕಡಿದುಕೊಂಡ್ರೆ ಮತ್ತೆ ಆ ಕೊಂಬೆಗೆ, ಆ ಎಲೆಗೆ ಅಸ್ತಿತ್ವ ಇಲ್ಲ, ಅದಕ್ಕೆ ಭವಿಷ್ಯ ಇಲ್ಲ. ಹಾಗಾಗಿ ಆ ಬೇರನ್ನು ನಾವು ಮರೆಯಕೂಡದು, ಬೇರನ್ನು ಬೇರಾಗಕೂಡದು. ಇದು ಕುಲಗುರುವಿನ ಉಪದೇಶ ನಮಗೆ ಈ ಸಂದರ್ಭದಲ್ಲಿ. ಹಾಗಾಗಿ ನಮ್ಮ ಮೂಲ ಗುರುಸ್ಥಾನ, ನಮ್ಮ ಮೂಲ ದೇವಸ್ಥಾನವನ್ನು ಮರೆಯದೆ, ನಮ್ಮ ಸಂಸ್ಕೃತಿಯನ್ನು ಕೂಡ ಮರೆಯದೆ, ಎಲ್ಲಿದ್ರೂ ಸಂಸ್ಕೃತಿ ಒಟ್ಟಿಗೆ ಬದುಕಿ ಬಾಳುವಂತೆ. ಆದರೆ ಅದು ಚೆಂದ, ಹಾಗೆ ಇರಬೇಕು ಅನ್ನುವ ಒಂದು ಆಶಂಸೆ ನಮ್ಮದು. ಹಾಗೆ ಇರಬೇಕು. ಈಗ ನಾವು ಇವತ್ತು ಅವರನ್ನೆಲ್ಲ ಕರೆದು ಹೇಳಿದ್ದೇವೆ. ಇಮ್ರಾನ್ ಕ್ಷೇಮ ಸಭೆಯನ್ನು ಕರೆದು ಹೇಳಿದ್ದೇವೆ, ರಾಧಾಕೃಷ್ಣನನ್ನು ಕರೆದು ಹೇಳಿದ್ದೇವೆ. ಸಂಘಟನೆ ಮಾಡಬೇಕು, ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಎಲ್ಲರನ್ನು ಒಟ್ಟುಗೂಡಿಸ್ಬೇಕು, ಕರ್ಕೊಂಡು ಬರಬೇಕು. ಅದರನ್ನು ಕೂಡ ನಾವಿರುವಲ್ಲಿ ಹಾಗೆ ನಾವು ಅಭಿಪ್ರಾಯವನ್ನು ಪಟ್ಟಿದ್ದೇವೆ ಎಂದು ಅಂತೂ ಅತ್ಯಂತ ಸಂತೋಷ ನಮಗಾಗಿದೆ. ಒಂದು ಶ್ರಾವಣಕೆರೆ ದುರ್ಗೆ ಜೊತೆಗೆ ನಮಗೂ ಅವಿನಾಭಾವ ಬಾಂಧವ್ಯ ಇದೆ, ನಮಗೂ ತುಂಬ ಪ್ರೀತಿ ಇದೆ. ಹಾಗಾಗಿ ಎಷ್ಟು ತೊಂದರೆ ಇದ್ರೂ ನಾವು ಕೂಡ ನಾವು ಬಂದಿದ್ದೇವೆ ಇಲ್ಲಿ. ಅಂದೇ ನಿಶ್ಚಯ ಮಾಡಿದ್ದು, ನಾವು ಹೇಳಿದ್ದು ಕೂಡ ಒಟ್ಟಿಗೆ, ನಮ್ಮ ಪೆರಿಯಪ್ಪರಿಗೆಲ್ಲ ಗೊತ್ತಿದೆ, ಹೇಳಿದ್ದು ಇದೊಂದು ನಮಗೆ ತಪ್ಪಿಸಲಿಕ್ಕೆ ಆಗೋದಿಲ್ಲ. ನಾವು ಎಲ್ಲಿಯೂ ಹೋಗದೇ ಇರ್ಬೋದು, ಆದರೆ ಶ್ರಾವಣಕೆರೆ ಮಠಕ್ಕೆ ಹೋಗಲೇಬೇಕಾಗ್ಬೋದು, ಹೋಗಿ ಇರಲಿಕ್ಕೆ ಅಂತ ಹೇಳಿದ್ದು. ಅಂದು ಮೊದಲು ಹೇಳಿದ್ದು ನಿಮಗೆ ನಾವು ಸ್ಫುಟವಾಗಿ ಹೇಳಿರ್ಲಿಕ್ಕಿಲ್ಲ, ನಮ್ಮ ಮನಸ್ಸಲ್ಲಿ ನಿಶ್ಚಯ ಇತ್ತು ಅಂತ, ಬರಬೇಕು ಅನ್ನೋ ನಿಶ್ಚಯ ಇತ್ತು ಅಂತ. ಹಾಗಾಗಿ ನಾವು ಇಲ್ಲಿಗೆ ಇವತ್ತು ಬಂದಿದ್ದೇವೆ. ಇದೇ ಸಂದರ್ಭದಲ್ಲಿ ಈ ಒಂದು ಒಳ್ಳೆ ಕೆಲಸ, ಗೋವಿಗಾಗಿ ಮೇವು ಮತ್ತು ಮೇವಿಗಾಗಿ ನಾವು ಎನ್ನುವ ಒಳ್ಳೆ ಕೆಲಸ ಇಲ್ಲಿ ನಡೀತಾ ಇದೆ. ಬಜಕೋಡ್ಲಿನ ಅಪರೂಪದ ಗೋಶಾಲೆ, ಕಾಸರಗೋಡು ಗಿಡ್ಡ ತಳಿ ಜಗತ್ತಿನಲ್ಲಿ ಇಲ್ಲಿಯೂ ಇಲ್ಲ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಕಾಸರಗೋಡು ಗಿಡ್ಡದಂಥ ಗೋಶಾಲೆ. ಆ ಗೋಶಾಲೆಗೆ
ಹುಲ್ಲು ಸಮರ್ಪಣೆ ಮಾಡ್ತಕ್ಕಂಥ, ಮೇವು ಸಮರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಹಾಲು ಕೊಟ್ಟವಳಿಗೆ ಕೊನೆ ಪಕ್ಷ ಹುಲ್ಲಾದ್ರೂ ಕೊಡಬಾರದು. ನಾವಿನ್ನೇನು ಕೊಡ್ತೇವೆ? ನೀವೇ ಹೇಳಿ. ಇಲ್ಲಿ ನಾವು ಹುಲ್ಲಿಟ್ಟಿದ್ದೇವೆ, ಪಕ್ಕದಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಲು ಇಟ್ಟು ನಾವು ಯಾವ್ದು ತಗೋತೀವಿ? ಅಷ್ಟು ಉತ್ಕೃಷ್ಟವಾದನ್ನ ಗೋಮಾತೆ ಕೊಡ್ತಾಳೆ ನಮಗೆ. ಹಾಲಿನಂತ ಉತ್ಕೃಷ್ಟವಾಗಿರ್ತಕ್ಕಂಥ ವಸ್ತು, ಅದನ್ನ ಕೃತ್ರಿಮವಾಗಿ ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. ಅಂತ ಗೋಮಾತೆಗೆ ಒಂದಿಷ್ಟು ಹುಲ್ಲನ್ನು ಕೊಡದ ಜೀವ ಅದು ಭಾಗ್ಯಹೀನ ಜೀವ, ಅದು ಅದೃಷ್ಟಹೀನ ಜೀವ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾಗಿ ಇಲ್ಲಿ ಒಳ್ಳೆ ಸಂಘಟನೆ ಆಗಿದೆ, ಜನಜಾಗೃತಿ ಏರ್ಪಟ್ಟಿದೆ. ಗೋಶಾಲೆಗೋಸ್ಕರವಾಗಿ ಹುಲ್ಲು ಸಂಗ್ರಹ ಮಾಡುವಂತ ಕೊಡುವಂತ ಕಾರ್ಯಕ್ರಮ ನಡೆದಿದೆ, ಒಳ್ಳೆಯದು ಮಾಡಿ. ಅದು ಇನ್ನೂ ಇದೋ ಪ್ರತಿಶಯವಾಗಿ ಅಭಿವೃದ್ಧಿ ಆಗಿದೆ. ಇದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಟ್ಟರು ಮಧ್ಯದಲ್ಲಿ. ನಾವು ನಮ್ಮ ಮುಂದೆ ಇರಬೇಕು. ವಿಂಡೋಸ್ ಶಿವನ ಡಮರುಗಾದ ಹಾಗೆ ಇದೆ ನೋಡಿ, ಶಿವನ ಡಮರುಗೋದಾಗಿದೆ ಅಂತರ್ಗತ ಅಂತ ನಮ್ಮ ಮುಂದೆ ಇರಲಿ, ಶೋಭೆ ಇದೆ. ಗೋವಿನ ಮುಂದೆ ಇರುವಂಥದ್ದು ಗುರುಗಳ ಮುಂದೆ ಇದ್ರೆ ತಪ್ಪೇನೂ ಇಲ್ಲ. ಆ ಹುಲ್ಲು ಮಾಡ್ತೇವೆ ನಾವು. ಹುಲ್ಲಿನ ಲಾರಿಗೆ ಬೆಂಕಿ ಹುತ್ತಿ ಉರಿಯುವಾಗ ಅಂತ ಒಂದು ಹುಲ್ಲಿನ ಲಾರಿ ಚಲಾಯಿಸ್ಕೊಂಡು ಹೋಗ್ತಕ್ಕಂಥ ಧೈರ್ಯ ಮಾಡಿರ್ತಕ್ಕಂಥ ಆ ಒಂದು ಕಾರ್ಯಕರ್ತ. ಪುಟ್ಟ ಮಗು ಹುಲ್ಲಿನ ಲಾರಿ ಬೆಂಕಿ ಹೊತ್ತಿದ್ದನ್ನು ಗುರುತಿಸಿದ್ದೇವೆ. ಹಾಗೆ ಆ ಮನೆಯವರು ಅವರು ನಮ್ಮ ಮನೆಗೆ ಬರಲಿ, ಬೆಂಕಿ ಹೊತ್ತಿದ ಹುಲ್ಲಿನ ಲಾರಿ ನಮ್ಮ ಮನೆಗೆ ಬರಲಿ, ನಾವು ನೀರು ಕೊಡ್ತೇವೆ ಅಂತ ಅಂದಿರ್ತಕ್ಕಂಥವ್ರು ಯಾರು ಹೇಳ್ತಾರೆ? ಬೆಂಕಿ ಹೊತ್ತಿದ ಹುಲ್ಲಿನ ಲಾರಿ ನಮ್ಮ ಮನೆಗೆ ಬರಲಿ ಅಂತ ಹೇಳ್ತಾರೆ. ಇವೆಲ್ಲರನ್ನು ನಾವು ಮರೆಸ್ತೇವೆ. ಹುಲ್ಲಿನ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಯಕರ್ತರನ್ನು ಕೂಡ ಮರೆಸ್ತೇವೆ. ಹಾಗೆ ಇಬ್ಬರು ವೃದ್ಧೆಯರು, ಒಬ್ಬಾಕೆ ಅನ್ನಪೂರ್ಣೆ, ಇಲ್ಲಿ ಬಂದವರಿಗೆಲ್ಲ ಆತಿಥ್ಯವನ್ನು ಮಾಡ್ತಕ್ಕಂಥವಳು, ಸ್ಥಳ ಕೊಟ್ಟವಳು. ಅಮ್ಮನವರಿಗೆ ಕೊಡ್ಲಿಕ್ಕೆ ಸ್ಥಳ ಇಲ್ಲ ಅಂತ ಆಕೆ ಬಾಯಲ್ಲಿ ಬರಲಿಲ್ಲ, ಸ್ಥಳ ಕೊಟ್ಟವಳು. ಉಪಚಾರ ಬಾಯಾರಿಕೆಯನ್ನು ಕೊಟ್ಟವಳು ಆಕೆ ಒಬ್ಬಾಕೆ. ಅಂದ್ರೆ ಕೋಟಿ ಲಲಿತಾದಾಸ ನಮಗೆ ತನ್ನ ದೊಡ್ಡ ಕಾಣಿಕೆಯನ್ನು ಸಲ್ಲಿಸಿರ್ತಕ್ಕಂಥ ಈ ಇಬ್ಬರು ವೃದ್ಧೆಯರು ಸಣ್ಣವರಿಗೆ ಆದರ್ಶ. ಪ್ರಾಯ ಆದವರಂತೂ ನಾವು ತಿರಸ್ಕಾರ ಮಾಡಬಾರದು. ನೋಡಿ, ಸನ್ಮಾನ ತಗೊಳ್ಳಿ ಯೋಗ್ಯತೆ ಇದ್ದಿದ್ದು ಇಬ್ರು ವಯೋವೃದ್ಧರಿಗೆ ಮಾತ್ರ ವೇದಿಕೆ. ಸಣ್ಣ ಪ್ರಾಯದಲ್ಲಿ ಎಷ್ಟಿಲ್ಲ, ಆದ್ರೆ ಸನ್ಮಾನ ತಗೊಳ್ಳೋ ಅರ್ಹತೆ ಬಂದಿದ್ದ ಇಬ್ರು ವೃದ್ಧೆಯರಿಗೆ ಇಲ್ಲ. ಹಾಗೆ ನಾವು ತಾತ್ಸಾರ ಮಾಡಬಾರ್ದು. ನಾವು ಯಾವಾಗಲೂ ನೆನಪಡ್ಕೊಳ್ತಾ ಇರ್ತೇವೆ. ಒಬ್ಬ ಸಣ್ಣ ಪ್ರಾಯದವನೊಬ್ಬ ಪ್ರಾಯ ಆದವರೊಬ್ಬರಿಗೆ ವ್ಯಂಗ್ಯ ಮಾಡಿದಂತೆ, ವಿಡಂಬನೆ ಮಾಡಿದಂತೆ. ಏನಂತಂದ್ರೆ ಯೌವನ ಸ್ವರ್ಗ ಅಂತ, ನನಗೆ ಯೌವನ ಇದೆ, ಯೌವನ ಸ್ವರ್ಗ ನಿನಗೆ ಇಲ್ಲ ಅಂತ ವಿಡಂಬನೆ ಮಾಡಿದಂತೆ. ಅದಕ್ಕೆ ಆ ವೃದ್ಧ ಹೇಳಿದಂತೆ, ಮುದಿತನ ನಿಸರ್ಗ, ಅದು ಬರ್ತದೆ ಒಂದಲ್ಲ ನಿನಗೂ ಕೂಡ, ನಿನಗೂ ಬರ್ಲಿಕ್ಕೆ ಉಂಟು ಮುದಿತನ, ಅದು ನಿಸರ್ಗ. ನಾವು ಮರ್ಯಾದೆ ಕೊಡಬೇಕು, ಪ್ರಾಯ ಆದವರಿಗೆ ಗೌರವ ಕೊಡಬೇಕು ಅನ್ನೋದನ್ನ ನಾವಿಲ್ಲಿ ನೆನಪಾಡ್ಕೊಳ್ತಾ, ತಂತ್ರಿಗಳು ಎಷ್ಟೋ ವರ್ಷದ ಒಡನಾಟ ನನಗೆ ಮತ್ತು ಬೇರೆ ಬೇರೆ ಕಡೆ ನಮಗೆ ಅವರು ಸಿಗ್ತಾರೆ. ಅಲ್ಲಿ ಮಾತ್ರ ಅಲ್ಲ, ಅನ್ಯಾನ್ಯ ಸನ್ನಿವೇಶಗಳು. ಈಗ ನಾವು ಇತ್ತೀಚೆಗೆ ಸ್ವಲ್ಪ ಸಂಚಾರ ಕಡಿಮೆ ಇದೆ, ಹಾಗೆ ಅವ್ರನ್ನ ಕಡೆ ನೋಡಿದ್ದೇವೆ. ಇಲ್ಲಾಂದ್ರೆ ಇಲ್ಲೆಲ್ಲರೂ ಬಂದ್ರೆ ಅವರು ಮಧುರು ಶುರು ಮಾಡಿ ಅನೇಕ ಕಡೆ ನಮ್ಮವರು ಲಭ್ಯರಾಗ್ತಾರೆ. ಉಳಿತಾಯ ವಿಷ್ಣುವಾಸರು ಅವರನ್ನು ಕೂಡ ಒಂದ್ಸಾರಿ ಹರಿಸ್ತಾ, ರವೀಶ್ ತಂತ್ರಿಗಳು ಈ ಕಡೆಗೆ ದೇವಸ್ಥಾನ ಧರ್ಮ ಕ್ಷೇತ್ರದಲ್ಲೂ ಇದ್ದಾರೆ ಅವರು, ಆ ಕಡೆಗೆ ಸಂಘಟನಾ ಕ್ಷೇತ್ರದಲ್ಲೂ ಕೂಡ ಇದ್ದಾರೆ ಅವರು. ವೆಂಕಟ ಚಂದ್ರ ನನಗೆ ಸಂಘಟನೆಗೋಸ್ಕರ ಧರ್ಮಕ್ಕೋಸ್ಕರ ಸಂಚಾರ ಮಾಡ್ತಾರೆ. ಅವರು ಹಾಗೆ ಎಲ್ಲೆಲ್ಲೋ ನಮ್ಮ ಜೊತೆಯಲ್ಲಿ ಅವರು ಸೇರ್ಕೊಂಡಿರ್ತಕ್ಕಂಥವ್ರು. ಅವ್ರನ್ನು ಆಶೀರ್ವದಿಸ್ತಾ ಹರಿಸ್ತಾ ನಮ್ಮೆಲ್ಲರನ್ನು ಹರಿಸಿ ಈ ಕ್ಷೇತ್ರವನ್ನ ಚೆನ್ನಾಗಿ ನಡೆಸ್ಕೊಂಡು, ಈ ಕ್ಷೇತ್ರಕ್ಕೆ ಇನ್ನಾಗಬೇಕಾದ ಎಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡಿ, ಹಾಗೆ ನಿಮ್ಮ ಮನೆಯಲ್ಲಿ ಮರೆಯದೆ ತಾಯಿಯ ಅನುಸ್ಮರಣೆಯನ್ನು ಮಾಡಿ ಮತ್ತು ಗುರುಪೀಠದ ಅನುಸ್ಮರಣೆಯನ್ನು ಮಾಡಿ. ಅದೊಂದು ಕೊಂಡಿ ಸ್ಮರಣೆ ಎನ್ನುವುದು ಒಂದು ಸೇತುವೆ ಇದ್ದ ಹಾಗೆ, ಗುರುವಿಗೂ ನಮಗೂ ತಾಯಿಗೂ ನಮಗೂ ಸೇತುವೆ ಇದ್ದ ಹಾಗೆ ಅಂತ. ಆ ಅನುಸ್ಮರಣೆಯನ್ನ ಅನುಸಂಧಾನವನ್ನು ಎಲ್ಲಿದ್ದರೂ ಕೂಡ ನಾವು ಬಿಡಿಕೊಡುದು, ಅದನ್ನು ಮಾಡಬೇಕು. ಅದು ನಮ್ಮ ಉದ್ಧಾರಕ್ಕೆ ಕಾರಣವಾಗುವಂಥದ್ದು. ಹಾಗಾಗಿ ಆ ಅನುಸ್ಮರಣೆ ತಾಯಿಯದ್ದು ಮತ್ತು ಗುರುಪೀಠದ್ದು ಸದಾಕಾಲವೂ ಇರಲಿ ಎನ್ನುವ ಆಶಂಸೆ ಮಾಡಿದ್ದೇವೆ. ಎಲ್ಲರಿಗೂ ಶ್ರೇಯಸ್ಸಾಗಲಿ ತಪ್ಪಣೆ ಆಗ್ತದೆ. ಹರಿಯರಾಗಿ ಗೋಕರ್ಣಮಂಡಲಾಧೀಶ್ವರ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ